sec. ಈ ಹುಡುಗಿನು ಯಾರವ್ವ ನೀನು? ಏನ್ ಮಾಡ್ತಿದ್ಯಾ? ಏ ತಾತ ಎದ್ದೋಗು, ನಾನು ವಿಡಿಯೋ ಗೇಮ್ ಆಡ್ತಾ ಇದ್ದೀನಿ. ಸುಮ್ಮನೆ ತಲೆ ತಿನ್ಬೇಡ, ಇದು ನಿಂಗೆಲ್ಲ ಅರ್ಥ ಆಗಲ್ಲ. ವಯಸ್ಸಿಗೆ ಬಂದ ಹೆಣ್ಮಕ್ಳು ಓಡಾಡ್ಕೊಂಡಿರ್ಬೇಕು, ಹಿಂಗ್ ಒಂದೇ ಕಡೆ ನಿಂತ್ಕೋಬಾರ್ದು. ಇಷ್ಟು ವಯಸ್ಸಾದ್ಮೇಲೆ ದೇವ್ರ ಹತ್ರ ಹೋಗ್ಬೇಕು. ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಹಿಂಸೆ ಕೊಡ್ಬಾರ್ದು. ಆನಂದ, ಏನೋ ಆನಂದ, ಚಿಕ್ಕವನಿದ್ದಾಗ ಇಷ್ಟಿದ್ದೆ, ಗೊಣ್ಣೆ ಸುರ್ಸ್ಕೊಂಡು ಓಡಾಡ್ತಿದ್ದೆ. ಈಗೇನೋ ಇಷ್ಟುದ್ದ ಬೆಳೆದಿದೆ. ಈಗ ಇದೆಲ್ಲ ಬೇಕಾ? ಇನ್ನೂ ಏನೇ ಮುತ್ತೈತಾ? ಅನ್ನ ತಿನ್ನೋ ಅಂದ್ರೆ ಬಿಸಾಕು ಮಣ್ಣು ತಿಂತ ಇದ್ದಮ್ಮ. ಮೊನ್ನ ಮತ್ತೆ ಇವಾಗ ಪಿಜ್ಜಾ ಬರ್ಗರ್ ಅಂತ ಬಿಲ್ಡ್ ಅಪ್ ಕೊಡ್ತಾನೆ. ಅಪ್ಪ ತಂದೆ, ನಿನ್ನ ಪಾದ ಜರಾಕ್ಸು. ಹುಡುಗಿರ್ ಮುಂದೆ ನಾನು ಮಾನ ಮರೆ ತೆಗಿಬೇಡ. ನಿಂಗೆ ಮನ ಡೌ ಕಚ್ಬೇಕು ನನಗೆ. ಹಾ, ಹಲೋ, ಫ್ರೀ ಇದೀನಿ, ಬಂದೆ ಮಗ. ನಿಂತ್ಕೊಳ್ರು. ಈ ಮನೆ ಮಾದಮ್ಮನ ಹತ್ರ ಒಂದು ವ್ಯವಹಾರ ಅಂದ್ರೆ ವ್ಯವಹಾರ ಗೊತ್ತಲ್ವಾ? ಏಯ್ ಅಕ್ಕ, ನನ್ನ ಹತ್ರ ಇದೆಲ್ಲ ಹಿಡ್ಕೊಳಲ್ಲ. ಏನಾದ್ರೂ ನನ್ನ ಹತ್ರ ಬೇರೆ ರೀತಿ ತಡ್ಕೊಂಡೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಕ್ಕ, ಏಯ್ ಮೈ ಮೇಲೆ ಬೀಳ್ಬೇಡ, ಹೋಗ. ಅಲ್ಲೇ ಮುಖ ತೊಳ್ಕೊಂಡು ಮೂಲಲ್ಲಿ ಬಿದ್ದಿರೋ, ಫೋನಲ್ಲಿ ಮಾತಾಡ್ಬಿಟ್ಟು ಬರ್ತೀನಿ. ಅಕ್ಕ, ನೀನೇನಾ? ಎಲ್ಲ ಹಾಳಾಗೋಗಿದ್ದಾರೆ. ಎದುರುಗಡೆ ಇರೋರ್ನ ಬಿಟ್ಟು ಎಲ್ಲೋ ಇರೋರ ಹತ್ರ ಫೋನ್ ಮಾಡ್ತಾರೆ. ಸಂಬಂಧ ಬೆಳ್ಸಕ್ ಕಂಡಿಡ್ದ ಫೋನು ಕಳ್ಕೊಳಕ್ ಬಳಸ್ತಾ ಇದ್ದಾರೆ. ಸರಿ, ನಾನಿನ್ನು ಊರಿಗೆ ಹೊರಡ್ತೀನಿ. ಯಜಮಾನ್ರೆ, ಯಾಕೆ ಬೇಜಾರಲ್ಲಿದ್ದೀರಾ? ಏನ್ ಬೇಕು? ನನಗೇನು ಬೇಡ, ಎಲ್ಲ ಇವ್ರಿಗೆ ಬೇಕು. 2 ಗಂಟೆ ಆಯ್ತು, ಯಾರು ನನ್ನ ಹತ್ರ ಮಾತಾಡ್ತಾನೆ ಇಲ್ಲ. ಮಕ್ಕಳ ಬನ್ನಿ ಎಲ್ಲ. ಹಾ, ಬಂದ್ವಿ. ಸಾಂಟಾ ಕ್ಲಾಸ್. ಮಕ್ಕಳ, ನಾನು ನಿಮ್ಮೆಲ್ರಿಗೊಂದು ಗಿಫ್ಟ್ ತಂದಿದ್ದೀನಿ. ಹಾ, ನಾನು ಈ ಗಿಫ್ಟ್ ಕೊಡಬೇಕು ಅಂದ್ರೆ ಮೊದಲು ನಿಮ್ಮ ಕೈ ಖಾಲಿ ಆಗ್ಬೇಕು. ನಿಮ್ಮ ಕೈ ಖಾಲಿ ಆಗ್ಬೇಕು ಅಂದ್ರೆ ನಿಮ್ಮ ಮೊಬೈಲ್ ತೆಗೆದು ಚೀಲದಲ್ಲಿ ಹಾಕ್ಬೇಕು. ಹಾಕಿ. ಮಕ್ಕಳ, ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ ಕೇಳಿ. ಮೊಬೈಲಿಂದ ತುಂಬಾ ತೊಂದರೆ ಆಗತ್ತೆ. ಕತ್ತು ನೋವು ಬರುತ್ತೆ, ಕಣ್ಣಿಗೆ ಎಫೆಕ್ಟ್ ಆಗತ್ತೆ, ಬ್ರೇನ್ ಕೂಡ ಡ್ಯಾಮೇಜ್ ಆಗ್ಬಹುದು. ಇದ್ರ ಲಿಸ್ಟು ಇನ್ನೂ ಬೆಳಿತಾನೇ ಹೋಗತ್ತೆ. ನಿಮ್ಗೆ ಅಂತ ಟಂಟಡೈನ್ ತಟ್ಟೆ. ಏನಿದು ವಿಶೇಷ? ಬನ್ನಿ ಹೇಳ್ತೀನಿ. ದಿನಕ್ಕೆ 1 ಸಲ ಆದ್ರೂ ನೀವು ನಿಮ್ಮ ಕುಟುಂಬದವರೆಲ್ಲರೂ ಸೇರಿ ಕೂತ್ಕೊಂಡು ಊಟ ಮಾಡಬೇಕು. ತುಂಬಾ ಖುಷಿ ಕೊಡತ್ತೆ. ಇದು ಮ್ಯಾಜಿಕ್ ತಟ್ಟೆ, ನೀವು ಏನ್ ಕೇಳ್ತಿರೋ ಅದನ್ನ ಕೊಡತ್ತೆ. ಓ, ಏನ್ ಕೇಳಿದ್ರು ಕೊಡುತ್ತಂತೆ ಕಣ್ರು. ಅದ್ ಸರಿ, ಇವಾಗ ನಮ್ಮ ಮೊಬೈಲ್ ಕೊಟ್ಬಿಡಿ ಸ್ವಾಮಿ. ಮೊಬೈಲ್ ಕೊಡೋದು ಸ್ವಲ್ಪ ಹೊತ್ತಾಗತ್ತೆ. ಸ್ವಲ್ಪ ಹೊತ್ತಾ? ಇನ್ನು ಎಷ್ಟೊತ್ತು? 1 ತಿಂಗಳು. 1 ತಿಂಗಳ? ಕ್ಯಾಚ್ ಹಾಕೊಳ್ರಿ, ನಮ್ಮ ಮೊಬೈಲ್ ಕಿತ್ಕೊಳ್ರು. ಮೊಬೈಲ್ ಹೆಚ್ಚೇನು ಹೇಳಲಿ, ಹುಚ್ಚು ಹೆಚ್ಚಾಗಿ ಹೋಗಿದೆ. ಬರೇ ತಾಮಿಗೆ ಮುತ್ಕೊಡೋದೆ ಆಯ್ತು. ಮದುವೆ ಆದ ವಸ್ತ್ರಲ್ಲಿ ಹೆಂಡತಿ ಮುತ್ಕೊಡೋಳು, ನಾಯಿ ಬೊಗಳೋದು. ಈಗ ಎಲ್ಲ ರಿವರ್ಸ್. ನಾಯಿ ಮುತ್ಕೊಡ್ತಾ ಇದೆ, ಹೆಂಡತಿ ಹಿಂಗ್ಯಾಕೆ ಅಂತೀರಾ? ರಿಸೆಷನ್ ಕೆಲಸ ಇಲ್ಲ ಆಂಟಿ, ಕೆಲಸ ಇಲ್ಲ ಅನ್ಕೋಬೇಡಿ. ನನಗೂ ತುಂಬಾ ಕೆಲಸ ಇದೆ, ಮನೆ ಕೆಲಸ. ನಿಮಗಿಂತ ಚೆನ್ನಾಗಿ ಮಾಡ್ತೀನಿ ನಾನು. ಏನು ಹೇಳಿ ಭಟ್ರು ಸರ್, ಈ ಗಂಡು ಮಕ್ಕಳಿಗೆ ಸಂಪಾದನೆ ಇರಬೇಕು, ಹೆಂಗ್ಸಿಗೆ ವಿನಯ ನಯ ಇರಬೇಕು. ನಾನು ಮೌಂಟ್ ಎವರೆಸ್ಟ್ ದೊಡ್ಡ ಶಿಖರ ಅಂತ ಅನ್ಕೊಂಡಿದ್ದೆ. ಇವಾಗ ಗೊತ್ತಾಯ್ತಾ ಇದೆ ನನ್ನ ಕಷ್ಟದ ಮುಂದೆ ಅದು ತುಂಬಾ ಚಿಕ್ಕ ಶಿಖರ ಅಂತ. ಏನ್ರಿ, ಆಫೀಸಿಂದ ಬಂದ್ರ? ಇಲ್ಲ ರೀ, ಸ್ಮಶಾನದಿಂದ ಬಂದೆ. ನಿಮ್ಮ ತಾತ ಕೇಳ್ದೆ ಹೇಳಿದ್ರು.
ಇದ್ರು ಇರ್ಬೋದು ಬಿಡು. ಏನು? ಏನಿಲ್ಲ ಕಣೆ, ನಾಯಿಗಳ ಕಣ್ಣಿಗಷ್ಟೇ ದೆವ್ವ ಕಾಣೋದು ಅಂತಿದ್ರು, ಅದಕ್ಕೆ ಅದಕ್ಕೆ ಮೋಸ್ಟ್ಲಿ ಕಂಡಿರ್ಬೋದು ಅಂತ. ಅರಿಬೇಡ ಕಣೆ. ಏನ್ರಿ ಪಂಚಾಯತ್ ಕಟ್ತಿದ್ದೀರಾ? ಏ ನಿನ್ ಗಂಡ ಅಂತ ಗೊತ್ತಾಗ್ಬೇಕು ಅಂದ್ರೆ ನಾನು ಹಿಂಗೆ ಕಟ್ಟಬೇಕು ಪಂಜನೆ ಹೆತ್ತಿ. ಆಹಾ, ಈ ಡೈಲಾಗ್ ಏನು ಕಮ್ಮಿ ಇಲ್ಲ. ಒಂದು ಕೆಲಸ ಇಲ್ಲ, ಸಂಬಳ ಇಲ್ಲ, ಈ ಮಾತಿಗೆ ಏನು ಕಮ್ಮಿ ಇಲ್ಲ. ನಂಗೆ ಸುಸ್ತಾಗ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಏ ಪ್ಯಾಕೆ, ನಾನು ನೋಡಿ ಹೊಟ್ಟೆ ಉರ್ಕೊಳ್ಳೋದು ಬಿಡು, ಹೊಟ್ಟೆ ತುಂಬಿಸ್ಕೊಳ್ಳೋದು ನೋಡು. ಏನು? ಏನಿಲ್ಲ ಕಣೆ, ಊಟ ಮಾಡಿ ಮಲ್ಕೋ, ಉಪವಾಸ ಮಲಕ್ಬೇಡ ಅಂತಂದು. ಇವಳು ಕೈಯಲ್ಲಿ ನನಗಂತೂ ಸಾಕಾಗೋಗಿದೆ. ಮನೆ ಕೆಲಸ ಮಾತ್ರ ನೀಟಾಗಿ ಮಾಡಬೇಕಾಗಿದೆ. ಈ ಹಣ್ಣಿನ ಥರ ನಾನು ವೇಸ್ಟ್ ಆಗಬಾರ್ದು. ಈ ಸಮಾಜಕ್ಕೆ ಏನಾದರೂ ಒಂದು ಉಡುಗೊರೆ ಕೊಡಬೇಕು. ಇದೇ ಇನ್ಸ್ಪಿರೇಷನಲ್ಲಿ ಧೈರ್ಯಕ್ಕೆ ಒಂದು 90 ಹೊಡ್ಕೊಂಡ್ಬಿಡ್ತೀನಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಏ ಪ್ಯಾಕೆ, ಹೆಣ್ಣು ತವ್ರ ಮನೆ ಸೇರಬಾರ್ದು, ಗಂಡ ಸರಮನೆ ಸೇರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೈಲೆಂಟ್ ಆಗಿದ್ದೀನಿ. ಇನ್ನು ಸೈಲೆಂಟ್ ಆಗಿರಲ್ಲ. ಅಯ್ಯೋ, ಹಾರ್ಡ್ವೇರ್ ಗಂಡ ಅಂತ ಇವನ್ನ ಕಟ್ಕೊಂಡ್ರೆ ಡೈಲಿ ರಾತ್ರಿ ಕುಟ್ಕೊಂಡು ಬಂದು ಟಾರ್ಚರ್ ಕೊಡ್ತಾನೆ. ಚಿಕನ್ ಮಾಡು, ಮಟನ್ ಮಾಡು ಅಂತ ಒಂದೇ ಟಾರ್ಚರ್. ಏನೇ ಮಾತಾಡ್ತಿದ್ಯಾ? ಏನಿಲ್ಲ ರೀ, ಚಿಕನ್ ಮಸಾಲೆ ಖಾಲಿ ಆಗಿತ್ತು, ಪಕ್ಕದ ಮನೆ ಪ್ಯಾಕ್ ಲಕ್ಷ್ಮಿ ಅವ್ರ ಹತ್ರ ಕೇಳ್ತೀನಿ. ಪ್ಯಾಕ್ ಲಕ್ಷ್ಮಿ ಅವ್ರಿ. ಅಯ್ಯೋ, ಕರೆಂಟ್ ಹೋಯ್ತಲ್ಲಪ್ಪ, ಇದೇ ಒಳ್ಳೆ ಸಮಯ. ನೋಡ್ತೀರಿ ಇವಾಗ ಏನು ಮಾಡ್ತೀನಿ ಅಂತ. ಪ್ಯಾಕಿ ಅಯ್ಯೋ, ಪಕ್ಕದ ಮನೆ ಕಮಲಿ ಅವರೇ, ಒಂದು ಮಾತು ಹೇಳ್ಬೋದಿತ್ತಲ್ಲ. ನೀವ್ ಹೇಳಕ್ ಗ್ಯಾಪ್ ಕೊಟ್ರಿ ತಾನೇ. ಅದು ಡೈಲಾಗ್ ಓವರ್ಲ್ಯಾಪ್ ಆಗ್ಬಾರ್ದಲ್ಲ, ಅದಕ್ಕೆ. ಪ್ರಸಾದ್ ಅವ್ರೆ, ನಾನು ಕಳ್ಕೊಂಡೆ, ಇಲ್ಲೇ ಕಳ್ಕೊಂಡೆ, ಎಲ್ಲ ಕಳ್ಕೊಂಡೆ. ಕಮಲಿ ಅವರೇ ಪ್ಲೀಸ್ ಹಂಗೆ ಹೇಳ್ಬೇಡಿ, ಅಳ್ಬೇಡಿ ಕಮಲಿ ಅವರೇ, ಅಳ್ಬೇಡಿ. ಸೈಲೆಂಟ್ ಅಂತ ಅನ್ಕೊಂಡಿದ್ದೆ ಪ್ರಸಾದ್ ಅವ್ರೆ. ಅಯ್ಯೋ, ಕರೆಂಟ್ ಹೋದ್ಮೇಲೆ ಯಾರು ಸೈಲೆಂಟು ಯಾರು ವೈಲೆಂಟು ಅಂತ ಹೆಂಗ್ ಗೊತ್ತಾಗುತ್ತೆ ಈ ಪ್ರಪಂಚಕ್ಕೆ? ನೋಡಿ, ತಪ್ಪುಗಳು ಅನುಭವಗಳನ್ನು ಹೆಚ್ಚಿಸುತ್ತೆ, ಆದರೆ ಅನುಭವ ತಪ್ಪುಗಳನ್ನ ಕಡಿಮೆ ಮಾಡುತ್ತದೆ. ವಾಟ್ಸಪ್ ಮೆಸೇಜ್ ಬೆಳಗ್ಗೆ ಓದಿದ್ದೆ, ಗ್ಯಾಪ್ ಸಿಕ್ತಲ್ಲ ಬಿಟ್ಟೆ. ಈ ಸಿಚುವೇಶನ್ಗೆ ಡೈಲಾಗ್ ಅಲ್ಲ ಪ್ರಸಾದ್ ಅವ್ರೆ. ಅಳ್ಬೇಡಿ ಕಮಲಿ ಅವರೇ, ಪ್ಲೀಸ್ ಅಳ್ಬೇಡಿ. ಪರಿಶ್ರಮದಿಂದ ಶ್ರೀಮಂತರಾಗುತ್ತಾರೆ ಹೊರತು ಪಶ್ಚಿಮ ದಿಕ್ಕಿನಲ್ಲಿರುವ ಬಾಗಿಲನ್ನು ಕಿತ್ತು ಉತ್ತರಕ್ಕಿಟ್ರಲ್ಲ. ಕುಲ್ಕನ್ ಗುರುಜಿ ಮೆಸೇಜು ಬೆಳಗ್ಗೆ ಪೇಪರ್ ಓದಿದ್ದೆ. ಗ್ಯಾಪ್ ಸಿಕ್ತು ಅಂತ ಇದನ್ನು ಹಾಗೆ ಹೇಳ್ಬಿಟ್ರಿ ಅಲ್ವಾ? ಪ್ಲೀಸ್ ಕಮಲಿ ಅವರೇ, ಅಳ್ಬೇಡಿ ಕಮಲಿ ಅವರೇ, ಪ್ಲೀಸ್ ನನ್ನ ಮಾತು ಕೇಳಿ. ಸೈಲೆಂಟ್ ಆಗಿರುವುದೇ ಸಂಸಾರದ ದೊಡ್ಡ ಶ್ರೀಮಂತಿಕೆ. ಇದು ಕರೆಕ್ಟ್. ಈ ಸಿಚುವೇಶನ್ ಇದು ಕರೆಕ್ಟ್ ಅಲ್ವಾ? ನೋಡಿ ಕಮಲಿ ಅವರೇ, ಪ್ಲೀಸ್, ಅಲ್ಲಿ ನಿಮ್ಮ ಯಜಮಾನ್ರಿಗೆ ಗೊತ್ತಾದ್ರು, ಇಲ್ಲಿ ನಮ್ಮ ಅವಳಿಗೆ ಗೊತ್ತಾದ್ರು, ನಮ್ಮ ಸಂಸಾರಕ್ಕೆ ಪ್ರಾಬ್ಲಮ್ಮು. ನಾನು ಮಸಾಲೆ ಕೇಳಕ್ಕಿಂತ ಬಂದೆ ತಾನೆ. ಹೌದು ಕಮಲಿ ಅವರೇ, ಮಸಾಲೆ ಕೇಳಕ್ ಬಂದಂಗಿತ್ತು, ಆದ್ರೂ ನೆನಪಿರ್ಲಿ. ಬೇಡ, ನೀವ್ ಇವಾಗ ಸಿಕ್ಕಿರೋ ಮಸಾಲೆನೇ ಸಾಕು. ಕಮಲಿ ಅವರೇ, ಅಯ್ಯೋ, ಕುಡಿದ್ರೆ ಕನ್ಫ್ಯೂಸ್ ಆಗ್ತಾರೆ ಅಂತ ಕೇಳಿದ್ದೆ, ಆದ್ರೆ ಈ ರೇಂಜ್ಗೆ ಆಗ್ತಾರೆ ಅಂತ ಗೊತ್ತಿರ್ಲಿಲ್ಲ. ಮೊದ್ಲೇ ಪ್ಯಾಕಿ ನಾನು ನೋಡಿದ್ರೆ ನಾಯಿ ಬೊಗಳ್ದಂಗೆ ಬೊಗಳ್ತಾಳೆ, ಈ ವಿಷಯ ಗೊತ್ತಾಗ್ಬಿಟ್ರೆ ಕಚ್ಚಾಕ್ಬಿಡ್ತಾಳೆ. ಪ್ಯಾಕಿ ಸಾಕ್ರಿ, ನಿಮ್ ಡೈಲಾಗು ಬಂದು ಬಿತ್ಕೊಳ್ರಿ. ಆಯ್ತು ಕಡೆ ಬಂದೆ. ಶ್ರೀ ಗೌರಿ ನಂದನ ದೇವ ಸಿದ್ಧಿ ಬುದ್ಧಿ ಪ್ರದಾಯಕ. ಯಾವ್ದ ಪೇಪರ್ ತರೋದು? ಇದೇ ಹೇಳಿದ್ದೆ ನನಗೆ ಯಾವಾಗ್ಲೂ ಹಂಗೇನೆ. ಎಂಟಿ ಅಂದ್ರೆ ಕಾಲ್ ಕೆಳಗಡೆ ಬಿದ್ದಿರೋ ಟೆಸ್ಟ್ ತರ.